जय पत्री जी, जय पत्री जी, जय पत्री जी. PSS ವ್ಯವಸ್ಥಾಪಕರು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿ ಅವರಿಗೆ ಮತ್ತು ಇವತ್ತು ಗೂಳೆವ ಗ್ರಾಮದಲ್ಲಿ ಪ್ರತಿ ಅಮಾವಾಸ್ಯೆದಂತೆ ಈ ಅಮಾವಾಸ್ಯೆ ದಿನದಂದು ಕೂಡ ಮತ್ತು PSSM ವತಿಯಿಂದ ಒಂದು ಸಸ್ಯಾಹಾರ ಜಾಥವನ್ನು ಮಾಡ್ತಿದ್ದೀವಿ. ಬಳ್ಳಾರಿ ಧ್ಯಾನಿಗಳು, ಎಲ್ಲ ಧ್ಯಾನಿಗಳು, ಇಲ್ಲಿಯ ಈ ವಿಲೇಜ್ನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಮತ್ತು ಈ ಗ್ರಾಮದಲ್ಲಿ ಇದೇ ಸತತವಾಗಿ ಹಿಂಗೆ ಮುಂದಿನ ದಿನಗಳಲ್ಲಿ ನಡೀತದೆ. ಪತ್ರಿಜಿ ಅವರ ಕಾನ್ಸೆಪ್ಟ್ ಬಂದು ಧ್ಯಾನ ಜಗತ್ತು, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಇದು ಕಾನ್ಸೆಪ್ಟು. ಮತ್ತು ಅದರ ಪ್ರಕಾರ ಇದೆಲ್ಲ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಆಗಲೇ ನಾನು ಕೂಡ ಕೇಳಿದ್ದೀನಿ, ಭಾಳಷ್ಟು ಇಲ್ಲಿ ಪರಿವರ್ತನೆ ಆಗಿದೆ ಅಂಥೇಳಿ, ಭಾಳ ಜನ ಸಸ್ಯಾಹಾರಿಗಳಾಗಿದ್ದಾರೆ ಅಂಥೇಳಿ ಆಗದೆ ಹೆಸರು ಕೇಳಿದ್ದೀನಿ. ಅದಕ್ಕೆ ಧ್ಯಾನ ಅನ್ನೋದು ಕೊನೆಯ ಸಾಧನೆ. ಮನುಷ್ಯ ಪರಿವರ್ತನೆ ಆಗಬೇಕಂದ್ರೆ ಧ್ಯಾನಕ್ಕಿಂತ ಅತ್ಯುತ್ತಮವಾದ ಸಾಧನೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮತ್ತು ನಾವು ಫಸ್ಟ್ ನಮ್ಮ ಮೈಂಡ್ ಸರಿಯಾಗಾದರೆ ಎಲ್ಲವೂ ಕೂಡ ಜೊತೆಯಾಗುತ್ತೆ. ನಮಗೆ ಶನಿದಶೆ ಶುಕ್ರದಶೆ ಅನ್ನೋದು ಎಲ್ಲಿ ಇಲ್ಲ, ಅದನ್ನು ಯಾರೂ ಬದಲು ಮಾಡೋದಲ್ಲ. ನಮಗೆ ಯಾವಾಗಲೂ ಕೂಡ ಇಲ್ಲಿ ಬಂದು ಶನಿದಶೆ ಇರುತ್ತೆ, ಮತ್ತು ಧ್ಯಾನ ಮಾಡಿದರೆ ಸರಿಯಾದ ರೀತಿಯಲ್ಲಿ ಈ ಕಡೆ ಶುಕ್ರದಶೆ ಇರುತ್ತೆ. ಧ್ಯಾನ ಅಂತಂದರೆ ಶನಿದಶೆಯಿಂದ ಶುಕ್ರದಶೆಗೆ ಪ್ರಯಾಣ, ದಕ್ಷಿಣಾಯನದಿಂದ ಉತ್ತರಾಯಣಿಗೆ ಪ್ರಯಾಣ. ಅದು ಯಾರೇ ಎಷ್ಟು ಪಾಪಾತ್ಮ ಆಗಿರಲಿ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡ್ಕೊಂಡು ಹೋದರೆ 24 ಗಂಟೆಯಲ್ಲಿ ಅವರ ಜೀವನ ತಪ್ಪದೇ ಬದಲಾಗುತ್ತೆ. ಮತ್ತು ಇವತ್ತು ಅನೇಕ ಜನ ಧ್ಯಾನಿಗಳು ಬಂದು ಸೇರಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಸುಸ್ವಾಗತ ತಿಳಿಸುತ್ತಾ, ಅದೇ ರೀತಿ ನಮ್ಮ ಸೀನಿಯರ್ ಮೋಸ್ಟ್ ಮಾಸ್ಟರ್ ಬ್ರಹ್ಮಶ್ರೀ ಪ್ರೇಮನಾಥ್ ಗುರುಜಿಗಳು ಬಂದಿದ್ದಾರೆ. ಈ ಸಂದರ್ಭವಾಗಿ ಅವರು ಕೂಡ ಮಾತನಾಡ್ತಾರೆ. ಜೀವಹಿಂಸ ಮಹಾಪಾಪ. ವೇದ, ಉಪನಿಷತ್ತು, ಭಗವದ್ಗೀತಾ ಎಲ್ಲ ಹೇಳಿದ್ರೇನು ಎಲ್ಲರೂ ಮರ್ತೋಗಿದ್ದಾರೆ. ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಅವರು ಈ ಭೂಮಿಗೆ ಇಳಿದು ಬಂದು ನಮ್ಮೆಲ್ಲರಿಗೆ ನೆನಪು ಮಾಡಿದ್ದಾರೆ. ಜೀವಹಿಂಸ ಮಹಾಪಾಪ, ಅಹಿಂಸಾ ಪರಮಧರ್ಮ. ಯಾರು ಜೀವಹಿಂಸನ ಬಿಟ್ಟು ಅಹಿಂಸದ ಜೀವನ ಮಾಡ್ತಾರೋ ಅವರು ಮಹಾತ್ಮ ಆಗ್ತಾರೆ. ಈ ಆತ್ಮ ಉದ್ಧಾರಕ್ಕೆ ಈ ಭೂಲೋಕಿಗೆ ನಾವು ಈ ಜನ್ಮ ತಗೊಳ್ಳೋದು. ಮಾಂಸಾಹಾರ ಬಿಟ್ಟರೆ ಮಹಾತ್ಮ, ಧ್ಯಾನ ಮಾಡಿದರೆ ಪರಮಾತ್ಮ. ಎರಡೇ ಧರ್ಮಗಳು. ಧರ್ಮವು ರಕ್ಷಿತ. ಒಂದು ಮಾಂಸಾಹಾರ ಬಿಟ್ಟರೆ ಪರಮಧರ್ಮ, ಧ್ಯಾನ ಮಾಡಿದ್ರೆ ಶಿವನ ಧರ್ಮ, ಸ್ವಧರ್ಮ. ಎರಡೇ ಧರ್ಮಗಳು ಯಾರು ಈ ಜೀವನ ಮಾಡ್ತಾರೋ ಅವ್ರನ್ನ ಧರ್ಮ ರಕ್ಷಿಸುತ್ತೆ, ಜೀವನ ಸ್ವರ್ಗವಾಗುತ್ತೆ. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ ನಾವೆಲ್ಲರೂ ಈ ಧರ್ಮದ ಜೀವನ ಮಾಡಿ ನಮ್ಮ ಜೀವನವೆಲ್ಲ ಸ್ವರ್ಗವಾಗಿದೆ. ಬರಬೇಕು. ಮತ್ತು ಈ ಗೂಳೆವ್ನಲ್ಲಿ ನಡೀತಾ ಇರುವ ಈ ಸಸ್ಯಾಹಾರ ಜಾಥಾ, ಎಷ್ಟೋ ಯೋಗಿಗಳು ಹೇಳಿದ್ದಾರೆ, ಮಾನವ ದೇಹ ಎಂಬುದು ಒಂದು ಸಸ್ಯಾಹಾರಕ್ಕೆ ಮಾತ್ರನೇ ನಿರ್ಮಿತವಾಗಿರುವಂಥದ್ದು. ಅಂಥ ದೇಹವೇ ದೇವಾಲಯ ಅಂತ ಹೇಳ್ತಾ ಇದ್ದೀವಿ. ಅಂಥ ದೇವಾಲಯನಲ್ಲಿ ನಾವು ಒಂದು ಸತ್ತಿದ್ದ ಪ್ರಾಣಿಯನ್ನು, ರಕ್ತ ಮಾಂಸ ಕೂಡಿದ್ದ ಮಾಂಸವನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ ಅಂದರೆ ಅದು ಒಳ್ಳೆಯದಲ್ಲ, ನಮ್ಮ ದೇಹಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ನಾವು ಸಸ್ಯಾಹಾರನೇ ತಿನ್ನಬೇಕು ಅಂಥೇಳಿ ನಮ್ಮ ಗುರುಗಳು ಸಸ್ಯಾಹಾರ ಜಗತ್ತನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಸ್ಯಾಹಾರಿ ಆಗಬೇಕು. ಯಾಕಂದರೆ ಸಸ್ಯಾಹಾರದಿಂದನೇ ಸಂಪೂರ್ಣ ಆರೋಗ್ಯ ಎಂಬುದು ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಇರೋ ಪ್ರತಿ ಸೈಂಟಿಸ್ಟ್ಗಳು ಇವತ್ತು ಹೇಳ್ತಿದ್ದಾರೆ, ಫಸ್ಟ್ ನೀವು ಸಸ್ಯಾಹಾರಿ ಆಗಿ ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬರು ಸಸ್ಯಾಹಾರಿ ಆಗಬೇಕಂತೇಳಿ ಒಂದು ಉದ್ದೇಶದಿಂದನೇ ಈ PSSM ಪತ್ರಿ ಸಾರ್ ನಿರ್ಮಾಣ ಮಾಡಿರುವಂಥ ಸಸ್ಯಾಹಾರ ಜಗತ್ತಿನಲ್ಲಿ ಭಾಗವಾಗಿ ಪ್ರತಿ ಹಳ್ಳಿನಲ್ಲಿ ಊರೂರಿನಲ್ಲಿ ಈ ಜಾಥಾಗಳು ನಡೆಸ್ತಾ ಇದ್ದಾರೆ. ಮತ್ತು ಇಲ್ಲಿ ಗೂಳೆಂನಲ್ಲಿ ಗಾದಿಲಿಂಗಪ್ಪ ತಾತನವರ ಒಂದು ಅದ್ಭುತವಾದ ಶಕ್ತಿ ಕ್ಷೇತ್ರ ಇದು. ಇಲ್ಲಿ ಎಲ್ಲರೂ ಆ ತಾತ ಏನು ಮಾಡ್ತಾ ಇದ್ದಾರೋ ಅದು ಮಾಡ್ತಾ ಇಲ್ಲ, ಆ ತಾತಗೆ ವಿರುದ್ಧವಾಗಿ ಇಲ್ಲಿ ಬಲಿಗಳು ಆಗ್ತಾ ಇದ್ದಾವೆ. ಅದನ್ನು ನಿಂದ್ರಿಸಬೇಕು, ಇಲ್ಲಿನೂ ಸತ್ಯ ತಿಳಿಬೇಕು ಅಂತೇಳಿ ಉದ್ದೇಶದಿಂದ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಆದ ರಮೇಶ್ ಅವರು, ಮಂಜುನಾಥ ಡಿ ಹಿರೇಳ್ ಅವರು
ಅವರೆಲ್ಲ ಎಷ್ಟು ಸೇವೆ ಅಂದರೆ ಅವರೇ ಜನನೆಲ್ಲನೂ ನಮ್ಮ ಧ್ಯಾನಿಗಳಿಗೆಲ್ಲರೂ ಅವರು ಒಂದು ವೆಹಿಕಲ್ ಮಾಡಿಕೊಂಡು ಲಾರಿನಲ್ಲಿ ಇರ್ಬೋದು, ಕಾರ್ನಲ್ಲಿ ಇರ್ಬೋದು, ಎಲ್ಲರನ್ನ ಕರ್ಕೊಂಡು ಬಂದು ಈ ಸತ್ಯನ ಇಲ್ಲೆಲ್ಲ ತಿಳಿಸ್ಕೊಡ್ತಿದ್ದಾರೆ. ಮತ್ತು ಈ ರ್ಯಾಲಿನ ಪ್ರತಿಯೊಬ್ಬರು ಸಸ್ಯಾಹಾರಿ ಆಗಬೇಕಂತಲೇ ಈ ಉದ್ದೇಶದಿಂದನೇ ಈ ಜಾಥಾ ನಡೀತಾ ಇದೆ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ದಿವ್ಯಾತ್ಮ ಸ್ವರೂಪರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಈ ಒಂದು ಧರ್ಮ ಕಾರ್ಯಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿದ್ದಕ್ಕೆ ಇಂಥ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಈ ಒಂದು ಮುಖ್ಯ ಕಾರಣ ನಮ್ಮ ಪಾರ್ವತಮ್ಮವರು ಮತ್ತು ಅನ್ನಪೂರ್ಣಮ್ಮವರು ಮತ್ತು ರಮೇಶ್ SLV ಅವರು ಪ್ರತಿಯೊಬ್ಬರು ಈ ಒಂದು ಸಂಕಲ್ಪ ಇಟ್ಕೊಂಡು ಇಲ್ಲಿ ಇಷ್ಟು ದಿನ ಧ್ಯಾನ ನಡೆಸ್ಬೇಕಂತ ಹೇಳಿದರು. ನಾಗರೆಡ್ಡಿ ಸರ್ ಅವರು ಕೂಡ ಸಪೋರ್ಟ್ ಮಾಡಿದರು. ಅದೇ ರೀತಿ ಇವತ್ತು ನಾವು ಸೂರ್ಯನಾರಾಯಣ ಸರ್ ಕೇಳಿದ್ವಿ, ಅವರು ಆಯ್ತು ಹೋಗಿ ಬರೋಣ ಅಂತಂದರು. ಪ್ರೇಮ್ನಾಥ್ ಸರ್ ಅವರು ಬಂದಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಇಷ್ಟು ಸಹಕಾರ ಅಂದರೆ ಒಂದು ನಮ್ಮ ಒಂದು ಮನೆ ಪ್ರೋಗ್ರಾಮ್ ಕೂಡ ನಾವು ಇಷ್ಟು ಜನ ಕೂಡೋಕ್ಕಾಗಲ್ಲ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ PMC ಚಾನಲ್ ವತಿಯಿಂದ ಕೂಡ ಬೆಂಗಳೂರಿಂದ ವಿರೂಪಾಕ್ಷಿ ಸರ್ ಅವರು ಮತ್ತು ರಾಮು ಸರ್ ಅವರು ಮತ್ತು ಇನ್ನು ತುಂಬ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಗ್ರೇಟ್ ಮಾಸ್ಟರ್ಸ್ ಬಂದಿದ್ದಾರೆ. ಈ ಎಲ್ಲರಿಗೂ ಶತಕೋಟಿ ವಂದನೆಗಳನ್ನು ಹೇಳ್ತಾ ಇದ್ದೀವಿ ಮಾಸ್ಟರ್ಸ್. ಇದೇ ರೀತಿ ಹೆಚ್ಚಿನ ರೀತಿಯಿಂದ ನಾವು ಧ್ಯಾನ ಪ್ರಚಾರ, ಶಾಕಾರದ ಬಗ್ಗೆ ಮತ್ತು ಪಿರಮಿಡ್ ಬಗ್ಗೆ ಎಲ್ಲರಿಗೆ ನಾವು ತಿಳಿಸ್ಬೇಕಂತ ಕಳಕಳಿಯಾಗಿ ನಾವು ಕೇಳ್ಕೊತಾ ಇದ್ವಿ. ತುಂಬ ಹೃದಯದ ಧನ್ಯವಾದಗಳು ಮಾಸ್ಟರ್ಸ್. ಈಗ ಸತತವಾಗಿ 7ನೇ ಅಮಾವಾಸ್ಯೆಯನ್ನು ಧ್ಯಾನನಿರತರಾಗಿ ಇಲ್ಲಿ ಪ್ರಾಯೋಗಿಕವಾಗಿ ಸಸ್ಯಾಹಾರ ಜಗತ್ತು, ಧ್ಯಾನ ಜಗತ್ತು ಅಂತೇಳಿ ನಡೆಸ್ಕೊಡ್ತಾ ಇದ್ದಾರೆ. ಇವಾಗ 7ನೇ ಅಮಾವಾಸ್ಯೆ, ಇನ್ನೂ 11 ಅಮಾವಾಸ್ಯೆ ಇದೆ, ಇನ್ನು 4 ಅಮಾವಾಸ್ಯೆ ಉಳಿದಿದೆ. ಇದು ನಿರಂತರವಾಗಿ ಇದೇ ರೀತಿಯಿಂದ ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನನ್ನ ಹೆಸರು ಸೋಮಶೇಖರಯ್ಯ ಅಂತ, ಗುಳ್ಳೆಂ ಗ್ರಾಮ ಮತ್ತು ಇದು ಗಡಿನಾಡ ಕನ್ನಡ. ಇಲ್ಲೆಲ್ಲರೂ ಕನ್ನಡದಲ್ಲೇ ಹೆಚ್ಚಾನೆಚ್ಚಾಗಿ, ತೆಲುಗುನೂ ಇದೆ, ಸ್ವಲ್ಪ ಕಡಿಮೆನೇ. ಆದ್ರೂ ಇಲ್ಲಿ ಧ್ಯಾನ ಮಂಟಪ ಎಲ್ಲರಿಗೂ ಒಳ್ಳೆಯದಾಗಲಂತಲೇ ನಿರಂತರವಾಗಿ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸಕಲ ಕಳವಳು ಮತ್ತು ಅಜ್ಞಾನ, ಮೋಹಾಂಧಕಾರವನ್ನು ಹೋಗಲಾಡಿಸೋದಕ್ಕೆ ದಿನನಿತ್ಯ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಉತ್ಸುಕತೆಯನ್ನು ಉಂಟು ಮಾಡೋ ಸಲುವಾಗಿ ಎಲ್ಲರೂ ಧ್ಯಾನ ಮಾಡೋದ್ರಿಂದ ಎಲ್ಲರಿಗೂ ಇದರಿಂದ ಮುಕ್ತಿ ಸಿಗ್ತದೆ ಅಂತ ಹೇಳ್ತದೆ. ಹಾಗಾಗಿ ನಿರಂತರವಾಗಿ ಧ್ಯಾನ ಮಾಡೋದ್ರಿಂದ ಎಲ್ಲರೂ ಇದನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಪಿರಮಿಡ್ಡು ಇದು ಪ್ರೇರಣೆ ಏನಂತಂದರೆ, ನಮ್ಮಲ್ಲಿ ಮೊದಲಿಂದನೂ ಧ್ಯಾನದಲ್ಲಿ ಇಲ್ಲಿ ಯೋಗಿಗಳ ಮಠ ಇದು. ಇಲ್ಲಿ ನಿರಂತರವಾಗಿ 7 ತಿಂಗಳಿಂದ ಬಳ್ಳಾರಿ ಕಡೆಯಿಂದ ಮತ್ತು ಅಕ್ಕಪಕ್ಕದ ಹಿರಾಳು ಮತ್ತು ಇನ್ನುಳಿದ ಗ್ರಾಮಗಳಿಂದ ಬರ್ತಾನೇ ಇದ್ದಾರೆ. ಒಂದು 7 ತಿಂಗಳಿಂದ ಇಲ್ಲಿ ಸಸ್ಯಾಹಾರ ಜಾಗೃತಿ ಮತ್ತು ಧ್ಯಾನ ಜಾಗೃತಿ ಬಗ್ಗೆ ಭಾಳ ಜಾಗೃತಿ ಮೂಡಿಸ್ತಾನೇ ಇದ್ದಾರೆ. ಆದರೂ ಇನ್ನೂ ನಮ್ಮಲ್ಲಿ ಬೇಕು, ಇನ್ನೂ ಬೆಳಕಿಗೆ ಬರಬೇಕಂದ್ರೆ ಇನ್ನೂ ಸ್ವಲ್ಪ ಸಮಯನೇ ಬೇಕು. ಯಾಕಂದರೆ ಇದು ಮೌಢ್ಯತೆ ತುಂಬ ಇದೆ ನಮ್ಮಲ್ಲಿ. ಈ ಮೌಢ್ಯತೆ ಹೋಗಲಾಡಿಸ್ಬೇಕಂದ್ರೆ ನಾವು ಇನ್ನೂ ಶ್ರಮ ಪಡಲೇಬೇಕಾಗುತ್ತೆ ಇಲ್ಲಿ. ಆದ್ದರಿಂದ ಎಲ್ಲರೂ ಇನ್ನೂ 4 ಅಮಾವಾಸ್ಯೆಗಳನ್ನು 11 ಅಮಾವಾಸ್ಯೆ ಅಂತ ಹೇಳಿದ್ದಾರೆ. ಇನ್ನೂ 7 ಅಮಾವಾಸ್ಯೆ ಆಗಿದೆ. ಇನ್ನೂ 4 ಅಮಾವಾಸ್ಯೆಯಿಂದ ಏನೇನು ಪರಿವರ್ತನೆ ಆಗ್ತಾಯಿತ್ತು ಮತ್ತು ಅದನ್ನು ಇನ್ನು ಮುಂದುವರ್ಸೋನು ಮುಂದೆ 4 ಅಲ್ಲ, ಇನ್ನೂ 10 ಆದ್ರೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಪ್ರಾರ್ಥನೆ ಮಾಡ್ಕೊತೀವಿ. ಇಲ್ಲಿ ಬಂದಿರೋ ದೇವತೆಗಳೆಲ್ಲರಿಗೆ ನನ್ನ ನಮಸ್ಕಾರ. ನಾವೆಲ್ಲರೂ ನೆನಪಿಟ್ಕೋಬೇಕು, ನಾನು ಆತ್ಮ, ನಾನೇ ಭಗವಂತ ಅಂತ ಯಾವಾಗಲೂ ನೆನಪಿಟ್ಕೋಬೇಕು. ನೆನಪಿಟ್ಟುಕೊಂಡರೆ
ಆ ಭಗವಂತನ ಕೆಲಸ ನಾವು ಮಾಡ್ತೀವಿ. ಏನು ಭಗವಂತನ ಕೆಲಸ ಅಂದರೆ ಧ್ಯಾನ ಒಂದೇ ಭಗವಂತನ ಕೆಲಸ, ಬೇರೆ ಏನೂ ಇಲ್ಲ. ಮಿಕ್ಕಿದ್ದವೆಲ್ಲ ಪೂಜಾ, ಸ್ತೋತ್ರ, ಜಪ, ಯಜ್ಞ, ಯಾಗ ಇದು ಸಂಪ್ರದಾಯ. ಆಧ್ಯಾತ್ಮಿಕ ಜೀವನ ಅಂದರೆ ಆತ್ಮದ ಕೆಲಸ. ಈ ಆತ್ಮದ ಕೆಲಸ ಏನು ಅಂದರೆ ದೇಹ ಕೆಲಸ ಮಾಡಬಾರ್ದು, ಮನಸ್ಸು ಕೆಲಸ ಮಾಡಬಾರ್ದು, ಬುದ್ಧಿ ಕೆಲಸ ಮಾಡಬಾರ್ದು. ಅದು ಆತ್ಮದ ಕೆಲಸ. ಇದೇ ಭಗವದ್ಗೀತೆ ಹೇಳುತ್ತೆ, ದೇಹಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ, ಪರಧರ್ಮಗಳು ಬಿಟ್ಟು ಬಿಡು. ಈ ಧರ್ಮಗಳು ಬಿಟ್ಟು ಬಿಡು. ಪಂಡಿತರೆಲ್ಲರೂ ಏನು ಹೇಳ್ತಾರೆ ಅಂದರೆ ಇವೆಲ್ಲ ಬಿಟ್ಟು ಬಿಡು ಅಂತಾರ. ಸ್ವಧರ್ಮ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಧ್ಯಾನ ಅಂದರೆ ಗೊತ್ತಿಲ್ಲ. ಅದಕ್ಕೆ ಭಗವದ್ಗೀತಾ ಓದಿದ್ದರೆ ನಮಗೆ ಮುಕ್ತಿ ಸಿಗಲ್ಲ. ಮುಕ್ತಿ ಅಂದರೆ ಆನಂದ. ಆ ಭಗವದ್ಗೀತೆ ಓದಿಕೊಂಡು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಬದಲಾವಣೆ ಆಗುತ್ತೆ. ಯಾವುದೇ ಆಗಲಿ ಒಂದು ಅಂತರಾರ್ಥ, ಬಹಿರಾರ್ಥ ಅಂತ ಪಂಡಿತರಲ್ಲೇ ಹೇಳೋದು ಬಹಿರಾರ್ಥ, ಯೋಗಿಗಳು ಅಂತರಾರ್ಥ. ಈ ಶ್ಲೋಕಕ್ಕೆ ನಮ್ಮ ಗುರುಗಳು ಪತ್ರಿಸೋರು ಏನು ಹೇಳ್ತಾರೆ ಅಂದರೆ, ನಿನ್ನ ಸ್ವಧರ್ಮ, ಆತ್ಮಧರ್ಮ ಧ್ಯಾನ ಮಾಡುವಾಗ ನೀನು ಕಾಲು ಜೋಡಿಸು, ಬೆರಳು ಜೋಡಿಸು, ಕಣ್ಣು ಮುಚ್ಚಿಕೋ, ದೇಹದ ಧರ್ಮನ ಬಿಟ್ಟು ಬಿಡು. ಬಿಟ್ಟಿದ್ವಲ್ಲ ದೇಹ ಧರ್ಮ, ದೇಹ ಕೆಲಸ ಮಾಡ್ತಾ ಇಲ್ಲ. ನಿನ್ನ ಸ್ವಧರ್ಮ, ಆತ್ಮಧರ್ಮ ಧ್ಯಾನ ಮಾಡುವಾಗ ನಿನ್ನ ಮನಸ್ಸು, ನನ್ನ ತಾಯಿ, ನನ್ನ ಮಕ್ಕಳು, ನನ್ನ ಗಂಡ ಅಂತ ಇದು ಯೋಚನೆ ಮಾಡ್ತಾ ಇರುತ್ತೆ. ಉಸಿರಿನ ಮೇಲೆ ಗಮನ ಮಾಡಿದರೆ ಇದು ನಿಂತೋಯ್ತು. ಹೌದಾ? ದೇಹ ಧರ್ಮ ಬಿಟ್ಟಿದ್ದೀವಿ, ಕುಟುಂಬ ಧರ್ಮ ಬಿಟ್ಟಿದ್ದೀವಿ. ನಿನ್ನ ಸ್ವಧರ್ಮ, ಆತ್ಮಧರ್ಮ ಧ್ಯಾನ ಮಾಡುವಾಗ ಈ ಬುದ್ಧಿ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಇನ್ನು ಉಕ್ರೇನ್ ಯುದ್ಧ ನಿಂತೋಗೋದೇ ಅಲ್ವಾ? ಇಸ್ರೇಲಲ್ಲಿ ಏನಾಗ್ತಾ ಇದೆ? BJP ಬಂತು, ಕ್ರಿಕೆಟ್ ಮ್ಯಾಚ್ ಏನಾಗಿದೆ? ಇದು ಸಮಾಜ ಧರ್ಮ. ಇದು ನಾವು ನಿಂದಿಸ್ತಾ ಇದ್ದೀವಿ ಧ್ಯಾನ ಮಾಡುವಾಗ. ದೇಹ ಧರ್ಮ ನಿಂತೋಯ್ತು, ಕುಟುಂಬ ಧರ್ಮ ನಿಂತೋಯ್ತು, ಸಮಾಜ ಧರ್ಮ ನಿಂತೋಯ್ತು. ಇದು ಸ್ವಧರ್ಮ, ಆತ್ಮಧರ್ಮ. ಯಾರು ಈ ಮೂರು ಧರ್ಮಗಳನ್ನು ಬಿಟ್ಟು ಬಿಟ್ಟು ಧ್ಯಾನ ಮಾಡ್ತಾರೋ ಈ ಬ್ರಹ್ಮರಂಧ್ರ ತೆಗೆದುಕೊಂಡು ಅನಂತವಾದ ವಿಶ್ವಶಕ್ತಿ ನಮ್ಮ ಒಳಗೆ ಪ್ರವೇಶವಾಗಿ 2,72,000 ನಾಡಿಮಂಡಲ ಶುದ್ಧವಾಗುತ್ತೆ. ಜನ್ಮ ಜನ್ಮದ ಕರ್ಮಗಳೆಲ್ಲ ಶುದ್ಧವಾಗ್ತವೆ. ಅದೇ ಭಗವದ್ಗೀತೆ, ಜ್ಞಾನೋಗ್ನಿ ದಗ್ಧ ಕರ್ಮಣ. ನೀನು ಧ್ಯಾನ ಮಾಡಿದರೆ ಆ ವಿಶ್ವಶಕ್ತಿ ನಿನ್ನ ಒಳಗೋಗಿ ನಿನ್ನ ದೇಹದ ಒಳಗಿರೋ ಕರ್ಮಗಳು, ರೋಗಗಳೆಲ್ಲ ಅದು ಹೊರಗೆ ತೆಗೆಯುತ್ತೆ. ಅದಕ್ಕೆ ಧ್ಯಾನ ಮಾಡುವಾಗ ತಲೆನೋವು, ಹೊಟ್ಟೆ ನೋವು, ಇರೋ ನೋವು, ಇಲ್ಲದ ನೋವು ಹೆಚ್ಚಿಗಾಗುತ್ತೆ. ಏನು ಕಾರಣ? ಔಷಧ ತಗೊಂಡ್ರೆ ಕಾಯಿಲೆ ಒಳಗೋಗಿ ನಿಮಗೆ ತಾತ್ಕಾಲಿಕ ಉಪಶಮನ ಸಿಗುತ್ತೆ. ಧ್ಯಾನ ಮಾಡಿದ್ರೆ ಒಳಗಿರೋ ಕಾಯಿಲೆ ಎಲ್ಲ ಹೊರಗೆ ಬರುತ್ತೆ. ಅವಾಗೇನು ಬೇಕು? ನಮಗೆ ತಾಳ್ಮೆ ಬೇಕು. ಕಣ್ಣು ಬಿಡಬಾರ್ದು. ಅದು ಹೋಗೋಕ್ಕೆ ನಾವು ಕಣ್ಣು ಬಿಟ್ಟಿದ್ರೆ ನಿಂತೋಗುತ್ತೆ. ಆ ಟ್ರೀಟ್ಮೆಂಟ್ ನಿಂತೋಗುತ್ತೆ. ಪ್ರಾಣ ಹೋಗಲಿ, ಕಣ್ಣು ಬಿಡಬಾರ್ದು. ಜೋರಾಗಿ ಒಂದ್ಸಾರಿ ಅರ್ಥ ಆಯ್ತು. ಯಾರೊಂದು ಜ್ಞಾನ, ಅವರೊಂದು BMC ಮಹತ್ವ ಮಾಹಿತಿ ಕೊಟ್ಟಿದ್ದಾರೆ. ಸಾಧಕರು ಯಾವ ಥರ ಸಾಧಕನ ಮಾಡಬೇಕು, ಮಾಡಿದರೆ ಯಾವ ಥರ ರಿಸಲ್ಟ್ ಬರಬೇಕು ಅಲ್ವಾ? ಸಾರ್ ಎಷ್ಟು ನೀಟಾಗಿ ಹೇಳಿದ್ರಂದರೆ, ನಾವು ಗಂಟೆ ಮಾಡ್ತಾಯಿದ್ದೀವಿ, ವರ್ಷಾನುಗಟ್ಟಲೆ ಮಾಡ್ತಾಯಿದ್ದೀವಿ, ಆದರೆ ರಿಸಲ್ಟ್ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ? ನಮಗೂ ಆನ್ಸರ್ ಸಿಕ್ಕಿದೆನಾ? ಅದಕ್ಕೆ ಸಜ್ಜನ ಸಾಂಗತ್ಯ, ಸತ್ಸಂಗ ನಡೆಯುವಾಗ ಧ್ಯಾನ ಮಾಡಬಾರ್ದು. ಮೊನ್ನೆ ರಾಣಿ ಮೇಡಮ್ ಬಂದಿದ್ರಲ್ವ ತಿರುಪತಿನಿಂದ, ಅವರು ಎಬ್ಸಿದ್ರಲ್ಲ ಎಲ್ಲರನ್ನ. ಯಾಕೆ? ಧ್ಯಾನ ಮಾಡುವಾಗ ಧ್ಯಾನ ಮಾಡಬೇಕು. ಸಜ್ಜನ ಸಂಗತಿ. ಇವಾಗ ಸಾರ್ ಊರಿಗೆ ಹೋಗ್ಬಿಡ್ತಾರೆ, ಇವಾಗ ಸೆಷನ್ ಇತ್ತು, ನಮಗೊಂದು ಡೌಟ್ ಬಂದಿತ್ತು, ಆದರೆ ಅದು ಕ್ಲಿಯರ್ ಆಗಲಿಲ್ಲ. ಯಾಕೆ ಕ್ಲಿಯರ್ ಆಗಲಿಲ್ಲ? ನಾವು ಡೀಪ್ನಲ್ಲಿ ಹೋಗಿದ್ವಿ, ಸಾಧನೆ ಮಾಡ್ತಾ ಕುಂತಿದ್ವಿ. ಹೌದಾ? ಒಬ್ಬ ಗುರುಗಳು ಬಂದಮೇಲೆ ಅವರ ಒಂದು ಜ್ಞಾನ ನಾವು ಪಡಿಬೇಕ್ರಿ. ಅದಕ್ಕೆ ಪತ್ರಿ ಸರ್ ಸಜ್ಜನ ಸಾಂಗತ್ಯ ತುಂಬ ಇಂಪಾರ್ಟೆಂಟ್ ಅಂದರು. ಎನರ್ಜಿ ಬರುತ್ತೆ,
ಯಾಕಂದರೆ ಪ್ರೇರಣಾ ಸರ್, ಬಾಲಕೃಷ್ಣ ಸರ್ ಅವರು ಸೇತ್ ವಿಜ್ಞಾನ ಮಾಡ್ತಿದ್ರು. ಕಾಲಿಟ್ಟರೆ ಸಾಕು ಆ ಎನರ್ಜಿಗೆ ಕಣ್ಣಿಗೆ ಮುಚ್ಕೋಬೇಕು, ಅಷ್ಟು ಎನರ್ಜಿ. ಸೇತ್ ಅಂದ್ರೇ ಎನರ್ಜಿ. ಆದರೆ ಕೂಡ ಕಣ್ಣು ಮುಚ್ಚಕ್ಕೆ ಕೊಡ್ತಾ ಇದ್ದಿಲ್ಲ ಯಾರಿಗೂ ಅವರು. ಯಾಕೆ ಹೇಳ್ತಿದ್ದೀನಿ ಅಂದರೆ ಅದರಲ್ಲಿ ಎಲ್ಲ ನಾವು ವರ್ಕ್ ಮಾಡಿದ್ದೀವಿ. ಹಾಗಾಗಿ ಏನಂತಾರೆ, ಬೈ ಫೋರ್ಸ್ ಕಣ್ಣಿಗೆ ಬಿಟ್ಕೊಂಡು ನೋಡ್ತಾ ಇದ್ವಿ ನಾವು. ಅಂದರೆ ಅದು ಕೇಳಬೇಕು. ಆ ಜ್ಞಾನ ಎಂಬುದು ಕಿವಿನಿಂದ ಹೆಂಗೆ ಹೋಗುತ್ತೋ, ಇವಾಗ ಪತ್ರಿ ಸರ್ ಬಂದರೆ ಯಾಕೆ ಕಣ್ಣಾಗಿ ಹಿಂಗೇ ನೋಡ್ತಾರೆ ಅವರು, ಅದು ಅವ್ರನಿಂದ ನಮಗೊಂದು ಎನರ್ಜಿ ಬರ್ತಾ ಇರುತ್ತೆ. ಹಾಗೆ ಪತ್ರಿ ಸಾರು ಪ್ರೇರಣಾ ಸಾರ್ನ ಕೂಡ ಕೊಟ್ಟೋಗಿದ್ದಾರೆ. ಅಂಥ ಗುರುಗಳು ಬಂದಮೇಲೆ ನಾವು ಅವ್ರಿಗೊಂದು ವೈಬ್ರೇಷನ್ ಇರುತ್ತೆ. ನಾನು ಎಷ್ಟೋ ಮಾಸ್ಟರ್ಸ್ನ ನೋಡಿದ್ದೀನಿ, ಅವರು ಹೇಳ್ತಾ ಇದ್ರೆ ಅವ್ರ ಬಾಯಿನಿಂದ ಹೊಗೆ ಮಂಚು ಹೆಂಗಿರುತ್ತೆ, ಏನಂತಾರೆ ಹಿಮಾಲಯನಲ್ಲಿ ಮಂಚು ಬರುತ್ತೆ ನೋಡಿ, ಆ ಥರ ಬರ್ತಾ ಇರುತ್ತೆ. ಅಂದರೆ ಆ ವೈಬ್ರೇಷನ್ ಕೂಡ ನಮಗೆ ಎನರ್ಜಿ ಥರನೇ ಕಣ್ಣು ಮುಚ್ಕೊಬೇಕಾಗುತ್ತೆ. ಆದರೆ ಕೂಡಬಾರ್ದು. ಆ ಎನರ್ಜಿ ನಾವು ಆ ಜ್ಞಾನ ಪಡಿಬೇಕು ಫಸ್ಟ್ ನಾವು, ಹೌದಲ್ರಿ? ಇನ್ನೊಂದು ಸಾರಿ ಯಾಕಂದರೆ ಹೇಳ್ತಾ ಇದ್ರೆ ನಮಗೆ ಅದೇ ನಾವು ಹೇಳ್ತೀವಿ, ಎಷ್ಟು ಸಾರಿ ಹೇಳ್ತಾರಪ್ಪ ಇವರು, ಹೇಳ್ತಾ ಇದ್ದರೆ ಹೌದಲ್ಲ ಅವ್ರು ಹೇಳಿದ್ರಲ್ಲ ಜ್ಞಾನ ಪಡಿಬೇಕಿದ್ದು, ಜ್ಞಾನ ಪಡೆಯೋ ಟೈಮ್ ಅಂಥೇಳಿ ನೀವು ಕಣ್ಣು ಮುಚ್ಚಕ್ಕಾಗಲ್ಲ. ಎದಕ್ಕೆ ಈ PMC ಸಪೋರ್ಟ್ ಮಾಡ್ಬೇಕನ್ನೋದು ಅರ್ಥ ಆಗಿರ್ತದೆ ಬಹುಶಃ. ಯಾಕಂದ್ರೆ ಬ್ರಹ್ಮರ್ಷಿ ಅಂತವರೇ ಅದನ್ನ ಹಿಡ್ಕೊಂಡು ತಿರ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ಹೇಳಿರ್ತಾರೆ. ನನಗೆ ಗೊತ್ತಿರೋ ಒಂದೆರಡೇ ಮಾತಲ್ಲಿ ಹೇಳ್ತೀನಿ. ಪತ್ರಿಜಿ ಅವರು, ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು, ಈ ಜಗತ್ತೇ ಧ್ಯಾನ ಜಗತ್ತಾಗಬೇಕು, ಸಸ್ಯಾಹಾರ ಜಗತ್ತಾಗಬೇಕು, ಪಿರಮಿಡ್ ಜಗತ್ತಾಗಬೇಕಂತ 35 ವರ್ಷ 1 ನಿಮಿಷ ಕೂಡ ರೆಸ್ಟ್ ಇಲ್ದಂಗೆ ತಿರುಗಿ ಎಷ್ಟೋ ಕೋಟಾನುಗಟ್ಟಲೆ ಜನಗಳಿಗೆ ಧ್ಯಾನ ಕಲಿಸಿದಾರ. ಅಹಿಂಸಾ ಮಾರ್ಗದಲ್ಲಿ ಹೋಗ್ತಾ ಇದಾರ, ಯಾರು ಮಾಂಸ ತಿಂತಾ ಇಲ್ಲ. ಅದೇ ರೀತಿ ಪಿರಮಿಡ್ ಒಂದು ಎನರ್ಜಿ ಪಡ್ಕೊಂಡು ಪಿರಮಿಡ್ಗಳು ಎಲ್ಲ ಕಟ್ಕೊಂಡು ಮಿನಿಮಮ್ ಒಂದು 35,000 ಪಿರಮಿಡ್ಸ್ ಇರ್ತಾವ ನಮ್ಮ ಸೊಸೈಟಿನಲ್ಲಿ ಪಿರಮಿಡ್ಸ್. ಆ ರೀತಿ ಅಷ್ಟು ಜನ ಕೆಲಸ ಮಾಡ್ತಾರೆ. ಸಾರು ಮೊದಲಿಟ್ಟಿರೋ ಈ ಕಾರ್ಯಕ್ರಮನ ಎಷ್ಟೋ ಜನ ಮಾಸ್ಟರ್ಸ್ ಹಿಡ್ಕೊಂಡು ಅಷ್ಟು ಬೆಳೆದಿದೆ ಸೊಸೈಟಿ. ಇವಾಗ ಅದಕ್ಕೆ ನಾವು ಕೂಡ ಕೆಲಸ ಮಾಡ್ಬೇಕಲ್ಲ. ಯಾವ ರೀತಿ ಕೆಲಸ? ಈ ಧ್ಯಾನ ಜಗತ್ತು, ಶಾಖಾಹಾರ ಜಗತ್ತು, ಪಿರಮಿಡ್ ಜಗತ್ತು ಅನ್ನೋ ಏನು ಆ ಮಹಾ ಸಂಕಲ್ಪಗಳು ಜಲ್ದಿ ಶೀಘ್ರದಲ್ಲೇ ನಿಜ ಆಗ್ಬೇಕು ಅಂತ ಅವ್ರ ಸಂಕಲ್ಪ ನಿಜ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಪ್ರಚಾರ ಮಾಡ್ಬೇಕು, ಸಸ್ಯಾಹಾರ ಬಗ್ಗೆ ಹೇಳ್ಬೇಕು, ಪಿರಮಿಡ್ ಬಗ್ಗೆ ಹೇಳ್ಬೇಕಲ್ಲ. ಮತ್ತೆ ಇವಾಗ ನಮ್ ಊರ್ನಲ್ಲಿ ಇರ್ತೀವಿ, ನಮ್ ಸುತ್ತಮುತ್ತ ಯಾರು ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ, ಅವ್ರಿಗೆ ಧ್ಯಾನ ಹೇಳ್ತೀವಿ. ಆಮೇಲೆ ಆ ರೀತಿ ಎಲ್ಲ ಕೆಲಸ ಹೋಗ್ತಾ ಇರ್ತದೆ. ಅದೇ ರೀತಿ ನಮ್ಗೆ ಬೇರೆ ಕಡೆ ಹೋಗಿ ಧ್ಯಾನ ಹೇಳೋಕೆ ಆಗ್ತಾ ಇಲ್ಲ. ನನ್ನ ಕೆಲಸ ಆ ರೀತಿ ಇದೆ, ಮತ್ತೆ ಆಮೇಲೆ ನನ್ನ ಜಾಬ್ ಇದೆ, ಮತ್ತೆ ಆಮೇಲೆ ನನಗೆ ಅಷ್ಟು ಟೈಮ್ ಇಲ್ಲ ಹೋಗೋಕ, ಇಲ್ಲ ಮನೆಯಲ್ಲ ಅಷ್ಟು ಸಪೋರ್ಟ್ ಇಲ್ಲ. ಈ ರೀತಿ ನಾನು ಹೋಗ್ಬೇಕು, ಈ ಧ್ಯಾನ ಪ್ರಚಾರ ನಾನು ಹಂಚ್ಬೇಕು ಅಂತ ಅನ್ಕೊಂಡು ಮನಸ್ಸಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲರಿಗೆ ಒಂದು ದೊಡ್ಡ ಅವಕಾಶ ಈ PMC. ನೀವು PMC ಸಪೋರ್ಟ್ ಮಾಡಿದ್ರೆ ನೀವು ಮಾಡ್ತಾ ಇರೋ ಈ ಸಹಾಯ ಏನಾಗ್ತದೆ ಗೊತ್ತಾ? ನೀವು ಮಾಡ್ತಾ ಇರೋ ಆ ಸಹಾಯದಿಂದ ಒಬ್ಬರು ಅವ್ರ ಅನುಭವ, ನನ್ನ ಅನುಭವ, ನಾನು ಧ್ಯಾನದಿಂದ ಬಂದಿದ್ದೀನಿ, ಧ್ಯಾನ ಬಂದ್ಮೇಲೆ ಇಷ್ಟಿಷ್ಟು ಲಾಭಗಳು ಪಡೆದಿದ್ದೀನಿ, ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ನನ್ನ ಅನುಭವ ಇವರು PMC ಅವರು ರೆಕಾರ್ಡ್ ಮಾಡ್ತಾರೆ. ಮಾಡಿದ್ಮೇಲೆ ಅದು ಯಾವಾಗಲೂ ಲೈಫ್ ಲಾಂಗ್ ಇರ್ತದೆ. ನಾನು ಒಂದೇ ಸತಿ ಕೊಟ್ಟಿರ್ತೀನಿ, ಆದ್ರೆ ಅದು ಲೈಫ್ ಲಾಂಗ್ ಅದರಲ್ಲಿ ಇರ್ತದೆ. ಎಷ್ಟು ಜನ ನೋಡ್ತಾರೋ ಧ್ಯಾನದಿಂದ ಇಷ್ಟು ಪ್ರಯೋಜನ ಇದೆ, ಇಷ್ಟು ಲಾಭ ಇದೆ ಅಂತ ಅದರಲ್ಲಿ 100 ಜನ ನೋಡಿದ್ರೆ ಕನಿಷ್ಠ ಒಂದು 50 ಜನನ ಧ್ಯಾನ ಮಾಡ್ತಾರ, ಮಾಂಸ ಬಿಡ್ತಾರ, ಪಿರಮಿಡ್ ಬಗ್ಗೆ ಗೊತ್ತಾಗ್ತದೆ. ಈ ರೀತಿ ನಮ್ಮ ಮನೆಯಲ್ಲೇ ಕುಂತ್ಕೊಂಡು ಪಿರಮಿಡ್, ಧ್ಯಾನ ಜಗತ್, ಶಾಖಾಹಾರ ಜಗತ್, ಪಿರಮಿಡ್ ಜಗತ್ ಆಗೋ ರೀತಿ ಅದಕ್ಕೆ ಸಂಬಂಧಪಟ್ಟಿರೋ ಕೆಲಸ ನಾವು ಸಹಾಯ ಆ ಕೆಲಸ ನಾವು ಮಾಡೋ ಸಹಾಯದಿಂದ ಆಗ್ತದೆ. ಅದಕ್ಕೆ ನೀವು ದಯವಿಟ್ಟು ಒಳ್ಳೆ ಒಂದು ಅವಕಾಶ, ದಯವಿಟ್ಟು ಎಲ್ಲರಿಗೆ PMCಗೆ ಸಪೋರ್ಟ್ ಮಾಡಿ. ನೀವು ಕೊಡ್ತಾ ಇರೋ ಹಣ ನೀವೆಷ್ಟು ನೀವು ಕೊಡ್ತಿರಲ್ಲ, 1,000 ಜನಕ್ಕ, 10,000 ಜನಕ್ಕ, 1,00,000 ಜನಕ್ಕ ನೀವು ಹೋಗಿ ಧ್ಯಾನ ಪ್ರಚಾರ ಮಾಡ್ದಂಗೆ ನೀವು ಕೊಡೋ ಸಹಾಯದಿಂದ. ಅದಕ್ಕೆ ಇದು ಅರ್ಥ ಮಾಡ್ಕೊಂಡು ಆ ರೀತಿ ಎಲ್ಲರೂ ಸಹಾಯ ಮಾಡ್ಬೇಕಂತ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಿರೋರಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.